ಇವ್ರ ತೋಟದಲ್ಲಿ ಎರೆಹುಳ ಒಂದು ಅದರ ಆಕ್ಟಿವಿಟಿ ನೋಡ್ಬೋದು ನೀವು. ಕಳೆ ಕಿತ್ರೆ ಕಳೆ ಕೂಡ ತುಂಬಾ ಸುಲಭವಾಗಿ ಬರುತ್ತೆ. ಇವತ್ತು ಒಂದ್ ಲೇಬರ್ ತರ್ಬೇಕಂದ್ರೆ 500-600 ರೂಪಾಯಿ. ಅದೆಲ್ಲ ಉಳಿತದ ನೋಡಪ್ಪ. ನಾವೇನ್ ಮುಚ್ಚಿಟ್ಕೊಂಡ್ ಇದ್ ಮಾಡ್ತಾ ಇಲ್ಲ, ಅವ್ರಿಗೆ ಕಾಣುತ್ತಲ್ಲ. ಕಳೆ ಯಾವುದೇ ಕಾರಣಕ್ಕೂ ಇವರು ತೆಗೆದು ಹೊರಗಡೆ ಹಾಕಲ್ಲ. ನಮಸ್ತೆ ರೈತ ಬಂದವರೇ, ನ್ಯಾಮತಿ ತಾಲೂಕು ಗರದಕಟ್ಟೆ ಮೈಲಾರಪ್ಪ ಅವರ ಅಡಿಕೆ ತೋಟದಲ್ಲಿದ್ದೀವಿ. ಇವ್ರ ತೋಟದಲ್ಲಿ ಎರೆಹುಳ ಒಂದು ಅದರ ಆಕ್ಟಿವಿಟಿ ನೋಡ್ಬೋದು ನೀವು. ಯಾವ ರೀತಿ ಅದು ಏನು ಹೋಲ್ಸ್ ಮಾಡುತ್ತೆ, ಒಂದ್ ಕಡೆಯಿಂದ ಒಂದ್ ಕಡೆ ಬಂದು ಯಾವ ರೀತಿ ಇಕ್ಕೆ ಹಾಕುತ್ತೆ ಅನ್ನೋದನ್ನ ಈ ಬೆಳಗ್ಗಿನ ಒಂದು ವಾತಾವರಣದಲ್ಲಿ ಎರೆಹುಳ ಕೆಲಸ ಯಾವ ರೀತಿ ಮಾಡುತ್ತೆ ಅಂತ ನೋಡ್ಬೋದು. ಕಳೆ ಕಿತ್ರೆ ಕಳೆ ಕೂಡ ತುಂಬಾ ಸುಲಭವಾಗಿ ಬರುತ್ತೆ. ಮಣ್ಣು ಕೂಡ ಮುಂಗಾರು ವಾಸನೆ ಇದೆ. ಈ ಬೇರಿನ ಒಂದು ಬೆಳವಣಿಗೆ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಸಣ್ಣ ಎರೆಹುಳ, ಇದು ದೊಡ್ಡ ಎರೆಹುಳ. ಇದು ಇಲ್ಲಿ ನೋಡ್ಬೋದು ನೀವು, ಇದು ಎರೆಹುಳ ಹೋಲ್ಸ್. ಇದು ಎರೆಹುಳ ಹೋಲ್ಸ್ ನೋಡಿ, ಹೋಲ್ಸ್ಗಳು ಹೋಲ್ಸ್ ಈ ತರ ಆಗಿದಾವೆ. ಅಣ್ಣ ನಮಸ್ಕಾರ, ಯಾವ ಊರಣ್ಣ ಇದು? ಇದು ಚೀಕಡದ ಕಟ್ಟೆ. ಎಷ್ಟು ಎಕರೆ ಜಮೀನ್ದಾರ್ ನೀವು? ನಾವ್ 2 ಎಕರೆ ಅಣ್ಣ. 2 ಎಕರೆ ಜಮೀನ್ದಾರು, ಸಾವಯವ ಕೃಷಿಕರು ಪಟ್ಟ. ಹೌದಾ? ಇದುವರೆಗಾದ್ರೆ ಒಂದು ಕಾಳು ಗೊಬ್ಬರ ಹಾಕಿಲ್ಲ. ವೈಟ್ ರೂಟ್ಸ್ ಡೆವಲಪ್ಮೆಂಟ್ ನೋಡಿದ್ವಿ, ಬಿಳಿ ಬೇರಿನ ಅಂಶ. ಈಗ ಕಳೆ ಕಿತ್ತೆ ಸ್ವಲ್ಪ ಲೈಟ್ ಆಗಿ ಎಳಿ. ಇಲ್ಲಿ ಸುಲಭ ಅನ್ಸ್ತೈತಾ ಏನೋ ವಜ್ಜಿ ಅನ್ಸ್ತೈತಾ? ಸುಲಭ ಆಗೈತೆ ಅಲ್ಲ, ಬಹಳ ಸುಲಭ ಅನ್ಸ್ತೈತ. ಹೌದಾ? ಸ್ವಲ್ಪ ಹಂಗೆ ಲೈಟ್ ಆಗಿ ಹಿಂದೆ ಕೆಳಕ ಸ್ವಲ್ಪ ಒತ್ತಿ ಹೇಳಿ ಲೈಟ್ ಆಗಿ. ಹೌದಾ? ಇವೆಲ್ಲ ವೈಟ್ ರೂಟ್ಸ್ ಡೆವಲಪ್ಮೆಂಟ್. ಇದು ನೋಡು ಎರೆಹುಳ. ಎಷ್ಟು ವರ್ಷದಿಂದ ಡಾಕ್ಟರ್ ಸಾಯಿಲ್ ಸಾವಯವ ಕೃಷಿ ಮಾಡಕತ್ತೀನಿ? ನಾವ್ 1 ವರ್ಷ ಆಯ್ತಣ್ಣ. 1 ವರ್ಷದಿಂದ ಮಾಡ್ತಿದ್ಯಾ? ಏನೇನ್ ಮಾಡ್ತೀಯ ನೀನು? ನಾವು ಏನಿಲ್ಲ ಅಣ್ಣ, ಅದೇ ಅರೇಕಾ ಸ್ಪೆಷಲ್, ಸ್ಲರಿ ಇಷ್ಟೇ ಮಾಡೋದು. ಎಲ್ಲಿ ನೋಡಿದ್ರಿ ಡಾಕ್ಟರ್ ಸಾಯಿಲ್, ಅರೇಕಾ ಸ್ಪೆಷಲ್ ಮತ್ತು ಸ್ಲರಿ? ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ನಮ್ಮರೊಬ್ರು ಹೇಳಿದ್ರು ರಾಸಾಯನಿಕ ಹಾಕ್ಬೇಡ, ಸಾವಯವದಲ್ಲಿ ಮಾಡು ಅಂತಂದು. ನಾವ್ ಅದಕ್ಕೆ ಮಾಡಿದ್ರಿ. ಅನುಭವ ಏನಂತ ಹೇಳ್ತೀರಿ ಬಳಸಿದ್ಮೇಲೆ? ಚೆನ್ನಾಗಿದೆ ಅಣ್ಣ. ಇದಕ್ಕೇನು ಖರ್ಚು ಕಮ್ಮಿ. ಈಗ ಅದಕ್ಕೆ ಜನ ಬೇಕನ್ನಂಗಿಲ್ಲ, ಏನಿಲ್ಲ. ನಾವೇ ಸ್ವಂತ ನೀವೇ ಮಾಡ್ತೀರಾ? ನೀವೇ ನಿಮ್ಮನೇರೆ ಮಾಡ್ತೀರಾ? ಹಾಕೋ ವಿಧಾನ, ಬಳಸೋ ವಿಧಾನ ಏನಂತೀಯ? ಏನಿಲ್ಲ ಅಣ್ಣ, ಇದ್ ಮಾಡೋದು ಹಾಕೋದಷ್ಟೇ. ಸಗಣಿಯಲ್ಲಿ ಒಂದ್ 5 ದಿವಸ ಕಳೆ ಹಾಕೋದು. ಯಾವ ರೀತಿ ನಿನಗೆ ಅದು ಬೂಸ್ಟ್ ಕೊಡ್ತ ತೋಟಕ್ಕೆ ಹಾಕಿದ್ಮೇಲೆ? ಚೆನ್ನಾಗ್ ಕೊಟ್ಟೈತಣ್ಣ. ನೋಡ್ರಿ ಇಲ್ಲೇ ಕಾಣುತ್ತಲ್ಲ. ಎಷ್ಟು ವರ್ಷದ ತೋಟ ಇದು? 5 ವರ್ಷದ ತೋಟ. 5 ವರ್ಷ ಸಸಿ ತೋಟ. ಒಂದ್ 500 ಗಿಡ ಅದಾವೆ. 500 ಗಿಡ 3 ವರ್ಷ ಅಷ್ಟವು. ಹೌದಾ? ನೋಡಿ ರೈತ ಬಂದ್ರೆ ತೋಟ ನೋಡ್ಬೋದು ನೀವು. ಇದು ಸಸಿ ತೋಟ. ಇಲ್ಲಿ ಏನಾಗಿದೆ ಅಂದ್ರೆ ಇವರಿಗೆ ಕಳೆನೇ ಲಕ್ಷ್ಮಿ. ಕಳೆ ಯಾವುದೇ ಕಾರಣಕ್ಕೂ ಇವರು ತೆಗೆದು ಹೊರಗಡೆ ಹಾಕಲ್ಲ. ಉಳುಮೆ ಅಂತೂ ವರ್ಷಕ್ಕೆ ಒಂದೇ ಟೈಮ್ ಮಾಡೋದು, ಅದು ಹಸರ್ಲೆ ಗೊಬ್ಬರ ಬಿತ್ತನೆ ಟೈಮಲ್ಲಿ. ಅದಾದ ನಂತರ ಅಣ್ಣ ನಿಮ್ದು ಏನ್ ಕೆಲಸ ಮಾಡ್ತೀರಿ ನೀವು? ನಾವು ಕುರಿ ಕಾಯ್ತೀರಿ. ಕುರಿ ನಿಮ್ದು ಏನಪ್ಪಾ ಮುಂಚಿಂದನೂ ಇರೋದು. ಹೌದಾ? ಈ ತರ ಸಾವಯವ ಕೃಷಿ ಮಾಡ್ರೆ ರೈತರಿಗೆ ಅನುಕೂಲ ಆಗತ್ತ? ನಿನ್ನ ಪ್ರಕಾರ ಅನುಕೂಲ ಆಗತ್ತದಣ್ಣ. ಚೆನ್ನಾಗಿ ಗಿಡ ತೋಟನೂ ಚೆನ್ನಾಗಿರುತ್ತೆ, ಖರ್ಚು ಕಮ್ಮಿ ಬರುತ್ತೆ, ಎಲ್ಲ ಇದಾಗತ್ತಲ್ಲ. ಅನುಕೂಲ. ಲೇಬರ್ ಖರ್ಚು ಕಮ್ಮಿ, ಏನೂ ಇಲ್ಲ. ಕೆಲಸ ಏನಿಲ್ಲಲ್ಲ, ಹಗಲೆಲ್ಲ ಹೊಲ ಹೊಡ್ಸ್ಬೇಕು ಅನ್ನಂಗಿಲ್ಲ, ಏನೂ ಇಲ್ಲ. ಬಿಟ್ಕೊಂಡ್ರೆ ವರ್ಷಕ್ಕೊಂದ್ಸರಿ ಹೊಡ್ಸೋದು. ಬಿಟ್ಕೊಂಡ್ರೆ 1 ವರ್ಷಕ್ಕೊಂದ್ಸರಿ ಅದೇ ಗೊಬ್ಬರ ಆಗತ್ತೆ. ಈಗ ರಾಸಾಯನಿಕ ಕೃಷಿಗೂ ಸಾವಯವ ಕೃಷಿಗೂ ವ್ಯತ್ಯಾಸ ಏನ ನಿನ್ನ ಪ್ರಕಾರ? ಖರ್ಚು ಜಾಸ್ತಿ ಅಂತ ಹೇಳ್ತಾರೆ. ನಾನ್ ಯಾವಾಗೂ ಮಾಡಿಲ್ಲ. ಖರ್ಚು ಜಾಸ್ತಿ ಅಂತ ಹೇಳ್ತಾರೆ, ನಾನ್ ಮಾಡಿಲ್ಲ. ನಮ್ಮರು ಹೇಳಿದ್ರು ಗೊಬ್ಬರ ಹಾಕ್ಲೇಬೇಕು ಅಂತೇಳಿ, ಅದ್ರನ್ನ ಹಾಕಿದಂಗೆ ನಾ ಹಾಕಿಲ್ಲ ಇದುವರೆಗೂ. ಗೊಬ್ಬರ ಹಾಕ್ತಂಗ ಓನ್ಲಿ ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಹಸಿರೆಲೆ ಗೊಬ್ಬರ, ಇಷ್ಟು 3ರಿಂದನೇ ಮಾಡಿದ್ಯಾ. ಈಗ ಅಡಿಷನ್ ಆಗಿ 1 ವರ್ಷದಿಂದ ಡಾಕ್ಟರ್ ಸಾಯಿಲ್ ಸಾವಯವ ಕೃಷಿ ಮಾಡಕತ್ತೀಯ. ಡಾಕ್ಟರ್ ಸಾಯಿಲ್ ಸಾವಯವ ಕೃಷಿ ಮುಂದೆ ಮಾಡೋರಿಗೂ ಏನ್ ಅನುಕೂಲ ಆಗತ್ತೆ ಅಂತ ಹೇಳ್ತೀರಿ ನಿಮ್ಮ ಅನುಭವ? ಚೆನ್ನಾಗ ಇದಾಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ. ನೀವೇ ಲೇಬರ್ ಇರಲ್ಲ, ಏನಿರಲ್ಲ, ನೀವ್ ಮನೆಯರೇ ಮಾಡ್ಕೋಬಹುದು. ಇವತ್ತು ಒಂದ್ ಲೇಬರ್ ತರ್ಬೇಕಂದ್ರೆ 500-600 ರೂಪಾಯಿ. ಅದೆಲ್ಲ ಉಳಿತೈತಿ. ಮತ್ತೆ ಭೂಮಿ ಫಲವತ್ತತೆ ಯಾವ ರೀತಿ ಹೆಚ್ಚಾಗತ್ತಲ್ಲ? ಇಲ್ಲಿ ನೋಡ್ರಿ, ನೀವೇ ಕಾಣುತ್ತಲ್ರಿ. ಬಿಡಪ್ಪ, ನಾವೇನ್ ಮುಚ್ಚಿಟ್ಕೊಂಡ್ ಇದ್ ಮಾಡ್ತಾ ಇಲ್ಲ, ಅವ್ರಿಗೆ ಕಾಣುತ್ತಲ್ಲ. ಎಷ್ಟೇ ಮಳೆ ಹೊಡೆದ್ರೆ ನಿನ್ ತೋಟದಲ್ಲಿ ನೀರ್ ನಿಲ್ತತ? ಇಲ್ಲ, ನಿಲ್ಲಲ್ಲ. ಎಲ್ಲ ಹಿಂಗ ಹೋಗ್ಬಿಡ್ತೈತಿ, ಹೋಲ್ಸ್ಗಳಲ್ಲಿ ಹೋಗ್ಬಿಡ್ತೈತಿ. ಅದ ಆಮೇಲೆ ಇನ್ನೊಂದ್ ಭೂಮಿ ಫಲವತ್ತತೆ ರಿಚ್ ಆಗ್ತೈತಿ. ಹೌದಾ? ಚೆನ್ನಾಗತ್ರಿ. ನನಗಂತೂ ಚೆನ್ನಾಗಿದೆ. ನಾ ಇದುವರೆಗೂ ಯಾವ ರಾಸಾಯನಿಕ ಬಳಸಿಲ್ಲ, ಮುಂದೆನೂ ಬಳಸಲ್ಲ ನಾನು. ಕಳೆ ಮಾತ್ರ ಬಹಳ ಚೆನ್ನಾಗಿ ಬರ್ತಾ ಇದೆ. ನೋಡ್ಬೋದು ನೀವು, ಕಳೆ ತೆಗ್ದಂಗೆಲ್ಲ ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ಕಳೆ ಬಹಳ ಸುಲಭವಾಗಿ ಬರ್ತಾ ಇದೆ. ಎರೆಹುಳ ಹೋಲ್ಸ್ಗಳು ತುಂಬಾ ಇದಾವೆ.
ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಡಾಕ್ಟರ್ ಸಾಯಿಲ್ ಸಾವಯವ ಕೃಷಿ ಮಾಡಬೇಕು. ಇದು ಬಂದ್ಬಿಟ್ಟು ನ್ಯಾಮತಿ ತಾಲೂಕು ಚೀಕ್ ಕಡದಕಟ್ಟೆ. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು ಹೊನ್ನಳ್ಳಿ ನ್ಯಾಮತಿ ಹರ್ಷ 9164332677.